ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಮಾಜಿ ಲೋಕಸಭಾ ಸದಸ್ಯ ಧ್ರುವ ನಾರಾಯಣ್ ಅವರಿಂದ ಸುದ್ದಿಗೋಷ್ಠಿ. 7 ಬಾರಿ ಆಯ್ಕೆಯಾದ ಸಂಸದ ಅನಂತಕುಮಾರ್ ಹೆಗಡೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಶೂನ್ಯ, ಪ್ರಚೋದನಾಕಾರಿ ಹೇಳಿಕೆ ನೀಡುವುದನ್ನು ಬಿಟ್ಟರೆ ಕ್ಷೇತ್ರದ ಅಭಿವೃದ್ಧಿ ಮಾಡುವರಲ್ಲ ಎಂದು ಆರೋಪಿಸಿದರು. ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ಅವರಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಅಂಕೋಲ ಅಲಗೇರಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ನಮ್ಮ ಭೂಮಿ ನೀಡುವುದಿಲ್ಲ ಎಂದು ತಿಳಿಸಿದ ಸುಕ್ರಿ ಬೊಮ್ಮಗೌಡ, ನಮ್ಮ ಜಾಗವನ್ನ ನಮಗೆ ಬಿಟ್ಟು ಕೊಡುವಂತೆ ಮಾಡಿದ್ರು ಒತ್ತಾಯ. ಮಂಗಳವಾರ ಜಿಲ್ಲೆಯಲ್ಲಿ 184 ಕೋವಿಡ್-19 ಪ್ರಕರಣಗಳು ವರದಿ. 170 ಮಂದಿ ಗುಣಮುಖರಾಗಿ ಆಗಿದ್ದಾರೆ ಬಿಡುಗಡೆ. 2106 ಮಂದಿಗೆ ನಡೆಯುತ್ತಿದೆ ಚಿಕಿತ್ಸೆ. ಇದೀಗ ವಾರ್ತೆ ವಿವರ. ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಆಯ್ಕೆಯಾದ ಸಂಸದ ಅನಂತಕುಮಾರ್ ಹೆಗಡೆ ಅವರ ಕೊಡುಗೆ ಈ ಕ್ಷೇತ್ರಕ್ಕೆ ಶೂನ್ಯ ಎಂದು ಮಾಜಿ ಲೋಕಸಭಾ ಸಂಸದ ಧ್ರುವ ನಾರಾಯಣ್ ಅವರು ಆರೋಪಿಸಿದ್ದಾರೆ. ಕುಮಟಾ ಪಟ್ಟಣದಲ್ಲಿ ನಡೆದ ಆರೋಗ್ಯ ಕಾರ್ಯಕ್ರಮದ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಕಿಡಿಕಾರಿದ ಮಾಜಿ ಸಂಸದ ಧ್ರುವ ನಾರಾಯಣ್, ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಆಯ್ಕೆಯಾದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಈ ಕ್ಷೇತ್ರಕ್ಕೆ ಅಥವಾ ರಾಜ್ಯಕ್ಕೆ ಏನು ಕೊಡುಗೆ ನೀಡಿದ್ದೀರಿ ಎಂದು ಪ್ರಶ್ನಿಸಿದರು. ಕೊರೋನಾದಂತಹ ವಿಷಮ ಸ್ಥಿತಿಯಲ್ಲಿ ಪ್ರಧಾನಿಯವರನ್ನ ಭೇಟಿ ಮಾಡಿ ರಾಜ್ಯಕ್ಕೆ ಅಗತ್ಯವಾದ ನೆರವನ್ನು ತರಬಹುದಿತ್ತು. ನಿಮ್ಮ ಹೋರಾಟ ಆ ನಿಟ್ಟಿನಲ್ಲಿ ಇರಬಹುದಿತ್ತು. ಆದರೆ ಈ ಬಗ್ಗೆ ಚಕಾರ ಕೂಡ ಎತ್ತದ ನಿಮ್ಮಂತಹ ಸಂಸದರು ಮೋದಿಯವರ ಮುಖ ತಿರುಸಿ ಆಯ್ಕೆಯಾದವರಲ್ಲವೇ? ನಿಮಗೆ ಮುಖ ಎಲ್ಲಿದೆ? ಫೇಸ್ಲೆಸ್ ಪೀಸ್ ನೀವು ಎಂದು ಉಚ್ಚರಿದರು. ಎಲ್ಲಾದರೂ ಸಣ್ಣ ಕೋಮು ಗಲಭೆಯಾದರೆ ಎಲ್ಲಿದ್ದರೂ ಪ್ರತ್ಯಕ್ಷವಾಗುತ್ತೀರಾ? ಪ್ರಚೋದನಾಕಾರಿ ಹೇಳಿಕೆ ನೀಡಿ ಗಲಭೆಯನ್ನು ಇನ್ನಷ್ಟು ಉಲ್ಬಣಗೊಳಿಸುವುದು ಮಾತ್ರ ತಿಳಿದಿದೆಯೇ ಹೊರತು ಕ್ಷೇತ್ರದ ಅಭಿವೃದ್ಧಿ ಮಾಡುವವರಲ್ಲ. ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದಲ್ಲಿ ನಿಮ್ಮ ಕೊಡುಗೆ ಶೂನ್ಯ ಎಂದು ಆರೋಪಿಸಿದರು. ಕೋವಿಡ್-19 ನಿರ್ವಹಣೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಡವಿದ್ದು ಅಗತ್ಯ ಸೇವೆಗಳನ್ನು ಕಲ್ಪಿಸುವಲ್ಲಿ ಭ್ರಷ್ಟಾಚಾರವೆಸಗಿದೆ ಎಂದು ಆರೋಪಿಸಿದ ಅವರು ಬಿಜೆಪಿ ಸರ್ಕಾರಗಳ ಭ್ರಷ್ಟಾಚಾರವನ್ನು ಬಿಚ್ಚಿಟ್ಟರು. ಈಗ ಕೋವಿಡ್ ಉಪಕರಣಗಳ ಖರೀದಿಯಲ್ಲೂ 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಸರ್ವಾಧಿಕಾರಿಯ ಧೋರಣೆಯ ಭಂಡ ಸರ್ಕಾರ ಇದು. ಈ ಭ್ರಷ್ಟಾಚಾರ ಪ್ರಕರಣವನ್ನು ಮುಚ್ಚಿ ಹಾಕಲು ಸರ್ಕಾರ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇದರ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದೆ. ಆದರೆ ಬಿಜೆಪಿ ಈ ಹೋರಾಟವನ್ನು ಹತ್ತಿಕ್ಕಲು ಹಲವು ಮಾರ್ಗೋಪಾಯಗಳನ್ನು ಅನುಸರಿಸುತ್ತಿದೆ ಎಂದು ಆಪಾದಿಸಿದರು. ಪಾರ್ಟಿಗೆ ಡಿಫರೆನ್ಸ್, ನಾವೇ ಪ್ರಾಮಾಣಿಕರು. ರಾಮರಾಜ್ಯ ಅನ್ನೋ ಒಂದು ಮಾತನಾಡ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ 2008ರಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಕರ್ನಾಟಕ ರಾಜ್ಯಕ್ಕೆ ಅವರು ಬಿಜೆಪಿ ಸರ್ಕಾರ ಬಂದಿದ್ದು ನ್ಯಾಯಯುತವಾಗಿ ಬರಲಿಲ್ಲ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮುಖಾಂತರ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ 3 ಜನ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಿದೆ, 5 ಜನ ಭ್ರಷ್ಟಾಚಾರದಲ್ಲಿ ಜೈಲಿಗೆ. ಆದರೆ ನಮ್ಮ ಸರ್ಕಾರ 5 ವರ್ಷ ಯಾವುದೇ ಒಂದು ಮೊಕದ್ದಮೆ ಆಗಿ ಒಬ್ಬ ಮಂತ್ರಿ ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆ ಕೊಟ್ಟಂತ ಪ್ರಸಂಗ ನಮ್ಮ ಸರ್ಕಾರದಲ್ಲಿ ಬರಲಿಲ್ಲ. ಅದು 2ನೇ ಅಧ್ಯಾಯ, 2ನೇ ಸರಿ. ಇದು ಕೂಡ ಫ್ಯಾಕ್ಟೋರ್ ಎಂಟ್ರಿನೇ, ನ್ಯಾಯಯುತವಾಗಿ ಬಂದಿಲ್ಲ. ಆದರೂ ಒಳ್ಳೆ ಆಡಳಿತ ಕೊಡ್ಬೋದಾಗಿತ್ತು. ಪುನಃ ಈಗಲೇ ಶುರುವಾಗಿದೆ. ಮೊನ್ನೆ ನಾವು ಆಪಾದನೆ ಮಾಡಿದ್ದೀವಿ ಕೋವಿಡ್ ಸ್ಕ್ಯಾಂಡಲ್. ಮತ್ತೆ ಒಂದು ಪವರ್ ಟಿವಿ ಅಂತೇಳಿ ಯಡಿಯೂರಪ್ಪ ಅವ್ರ ಮಗನೂ ಕೂಡ ದುರುಪಯೋಗದ ಆರೋಪನ ಮಾಧ್ಯಮದವರೇ ಹೊರಿಸಿದ್ದಾರೆ. ಈ ರೀತಿ 2ನೇ ಅಧ್ಯಾಯನೂ ಕೂಡ ಎಲ್ಲಿ ಇವರು ಹರಿಶ್ಚಂದ್ರು, ಯಾವ ಹರಿಶ್ಚಂದ್ರ ಇವರು, ಅವ್ರದ್ದು ಡಿವೈಡೆಡ್ ರೂಲು, ಇವ್ರದ್ದು ಡೈವರ್ಟೆಡ್ ರೂಲ್. ಡೈವರ್ಟ್ ಅಂತಂದರೆ ಈ ಸಮಯದಲ್ಲೇ ಡ್ರಗ್ ಬಲಿ ಹಾಕಿ ಬೇಡ ಅಂತ ಹೇಳೋದು, ಆ ಫಿಲ್ಮ್ ಆ್ಯಕ್ಟರ್ಗಳನ್ನ ತೋರಿಸ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಆ ಸುಶಾಂತ್ ಸಿಂಗ್ ರಜಪೂತ್ ಅದನ್ನೇ ದೊಡ್ಡದಾಗಿ ಎಲ್ಲ ಮಾಧ್ಯಮಗಳು ಬಿಡಿಸಿ ಜನರಿಗೆ ಈ ಕೋವಿಡ್ ಇದನ್ನ ಮುಚ್ಚೋದಕ್ಕೆ, ಯಾಕಂದ್ರೆ ವೈಫಲ್ಯಗಳು ಭಾಳ ಇದೆ. ವೈಫಲ್ಯಗಳು ಇಂಥ ಸಂದರ್ಭದಲ್ಲಿ ಆ ಒಂದು ಬಿಹಾರ್ ಚುನಾವಣೆಗೋಸ್ಕರ ಆ ಸುಶಾಂತ್ ಸಿಂಗ್ ರಜಪೂತ್ನ ವಿಷಯದಲ್ಲಿ ಇದು ಮಾಡ್ತಕ್ಕಂಥದ್ದು. ಈ ರೀತಿ ಇವ್ರದ್ದು ಡೈವರ್ಟ್ ಅಂಡ್ ರೂಲ್. ಮತ್ತೆ ಹಿಟ್ ಅಂಡ್ ರನ್ ಕೇಸ್, ಯಾರ ಮೇಲಾದ್ರೂ ಆಪಾದನೆ ಮಾಡ್ಬೋದು. ಈಗ ಯಾವುದೇ ದಾಖಲೆ ಎವಿಡೆನ್ಸ್ ಇಲ್ಲದೇ ಸತ್ಯಾಸತ್ಯತೆ ಆರೋಪ ಮಾಡೋದು, ಮತ್ತೆ ಓಡೋಗ್ಬಿಡೋದು. ಈ ರೀತಿ ಬಿಜೆಪಿಯ ಮಿಸ್ರೂಲ್ ಇದೆ. ಇದಕ್ಕೆ ನೆಕ್ಸ್ಟ್ ಅಂತೂ ಮುಂದಿನ ದಿವಸಗಳಲ್ಲಿ ಅವರಿಗೆ ತಕ್ಕ ಉತ್ತರ ಸಿಗುತ್ತೆ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಕಾರ್ಯಕ್ರಮ. ಈ ಯೋಜನೆಯ ಜಾರಿಯಿಂದಲೇ ದೇಶದ ಜನರು ಇಂದು ಉದ್ಯೋಗ ಪಡೆದು ಜೀವನ ನಿರ್ವಹಿಸಲು ಸಾಧ್ಯವಾಗಿದೆ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಪುನಶ್ಚೇತನಗೊಳಿಸುವುದನ್ನು ಬಿಟ್ಟು ಪ್ರಧಾನಮಂತ್ರಿ ಮೋದಿ ಮನ್ ಕಿ ಬಾತ್ನಲ್ಲಿ ಆಟಿಕೆ ಪರಿಕರಗಳ ಕುರಿತು ಮಾತನಾಡುತ್ತಾರೆ. ವಿದೇಶದಿಂದ ಬರುವ ಜನರನ್ನ ಮೊದಲೇ ನಿರ್ಬಂಧಿಸಿ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಿದ್ದರೆ ದೇಶದಲ್ಲಿ ಕೊರೋನಾ ಪರಿಸ್ಥಿತಿ ಈ ಪ್ರಮಾಣದಲ್ಲಿ ಉಲ್ಬಣಗೊಳ್ಳುತ್ತಿರಲಿಲ್ಲ. ಭಾರತ ಕೊರೋನಾ ಸೋಂಕಿತರಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನೂ ಕೆಲವೇ ದಿನಗಳಲ್ಲಿ ಅಮೆರಿಕ ದೇಶವನ್ನು ಹಿಂದಿಕ್ಕೆಲಿದೆ. ಮುಂಜಾಗ್ರತಾ ಕ್ರಮದ ವೈಫಲ್ಯತೆಯಿಂದ ಇಂತಹ ಪ್ರಮಾದಗಳು ನಡೆದಿವೆ. ವಿಶ್ವದ ಎಲ್ಲಾ ದೇಶಗಳಿಗಿಂತ ಭಾರತದ ಜಿಡಿಪಿ ಪಾತಾಳಕ್ಕೆ ಕುಸಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ 25 ಬಿಜೆಪಿ ಸಂಸದರಿದ್ದರೂ ರಾಜ್ಯಕ್ಕೆ ಬರಬೇಕಾದ ಜಿಎಸ್ಟಿ ಪಾಲು ನೆರೆ ಪರಿಹಾರ ಕೇಳುವ ಧೈರ್ಯವಿಲ್ಲ.
ರಾಜ್ಯಕ್ಕೆ ಅನ್ಯಾಯವಾದಾಗ ಸರಿಪಡಿಸಬೇಕಾದ ಈ ಸಂಸದರು ಪ್ರತಿಯೊಂದು ವಿಷಯವನ್ನ ಕೋಮು ಪ್ರಚೋದನೆ ತಳಹದಿಯ ಮೇಲೆ ಪ್ರತಿಪಾದಿಸುತ್ತಾರೆ. ಮೋದಿ ಮುಖವಾಡ ಹಾಕಿಕೊಂಡು ಚುನಾವಣೆಯಲ್ಲಿ ಆಯ್ಕೆಗೊಂಡಿರುವ ಸಂಸದರು ರಾಜ್ಯದ ಹಿತದೃಷ್ಟಿಯಿಂದ ಯಾವುದೇ ಜನಪರ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯೆ ಶ್ಯಾಮಲ ಭಂಡಾರಿ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಭಾಗವತ್, ವೀಕ್ಷಕರಾದ ವೆರೇನಿಕಾ, ಕೆಪಿಸಿಸಿ ಸಂಯೋಜಕರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ್, ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಲ್ ನಾಯ್ಕ್, ಕಾಂಗ್ರೆಸ್ ಮುಖಂಡ ರವಿಕುಮಾರ್ ಶೆಟ್ಟಿ, ಹೊನ್ನಪ್ಪ ನಾಯಕ್, ನಾಗೇಶ್ ನಾಯ್ಕ್, ತಾಲೂಕಾ ಪಂಚಾಯತ್ ಸದಸ್ಯರು, ವಿವಿಧ ಬ್ಲಾಕ್ ಅಧ್ಯಕ್ಷರು ಇತರೆ ಮುಖಂಡರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕೋವಿಡ್ ಸೋಂಕಿಗೆ ಒಳಗಾಗಿರುವ ಸಂಸದ ಅನಂತಕುಮಾರ್ ಹೆಗಡೆ ಅವರು ಶೀಘ್ರ ಗುಣಮುಖರಾಗಲೆಂದು ಕಾರವಾರದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಕಾರವಾರ ಬಿಜೆಪಿ ವತಿಯಿಂದ ಪೂಜೆ ಸಲ್ಲಿಸಲಾಯಿತು. ಬಿಜೆಪಿಯ ಕಾರವಾರ ನಗರಾಧ್ಯಕ್ಷ ನಾಗೇಶ್ ಎಂ ಕುರುಡೇಕರ್ ಅವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಶೇಷ ಆಹ್ವಾನಿತ ಮನೋಜ್ ಭಟ್, ಮುಖಂಡ ರಾಜೇಶ್ ನಾಯಕ್, ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ವಂದನಾ ಶಿರೋಡ್ಕರ್, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಗುನಗಿ, ಪ್ರಧಾನ ಕಾರ್ಯದರ್ಶಿ ಹಾಗೂ ನಗರಸಭೆ ಸದಸ್ಯ ಉಲ್ಲಾಸ್ ಕೇಣಿ, ಉಪಾಧ್ಯಕ್ಷ ಸಂದೇಶ್ ಶೆಟ್ಟಿ, ಜಿಲ್ಲಾ ಒಬಿಸಿ ಕಾರ್ಯದರ್ಶಿ ಸುನೀಲ್ ತಾಮಸೆ, ಪ್ರಮುಖರಾದ ಗಜಾನನ ಮಹಾಲೆ, ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಮಡಿವಾಳ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ವೃಂದಾ ದಾಮಸಾಡೇಕರ್, ಕಾರ್ಯದರ್ಶಿ ಸಮೃದ್ಧಿ ದುದಾಳಕರ್, ಮಾಜಿ ಅಧ್ಯಕ್ಷ ವಿವೇಕ್ ಬಾಯಿಕೇರಿಕರ್, ಎಸ್ಎ ಮೋರ್ಚಾ ಅಧ್ಯಕ್ಷ ಸತೀಶ್ ವಡ್ಡರ್, ರೈತ ಮೋರ್ಚಾ ಉಪಾಧ್ಯಕ್ಷ ಅಜಿತ್ ಕರ್ಕಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಅಶೋಕ್ ಗೌಡ, ಶಕ್ತಿ ಕೇಂದ್ರ ಅಧ್ಯಕ್ಷ ಉಲ್ಲಾಸ್ ಭಟ್, ಬಿಜೆಪಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಕಿಶನ್ ಕಾಂಬ್ಳೆ, ಬೂತ್ ಅಧ್ಯಕ್ಷ ವಿನಾಯಕ್ ಶೇಟ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯ ಕುರಿತಾದ ಜೆಡಿಎಸ್ ಪಕ್ಷದ ಪೂರ್ವಭಾವಿ ಸಭೆಯು ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಜೆಡಿಎಸ್ ಮುಖಂಡ ಪ್ರದೀಪ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗೋಕರ್ಣದ ದೇವರುಬಾವಿಲಿರುವ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯ್ಕ ಅವರ ಸ್ವಗೃಹದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಸಭೆಯಲ್ಲಿ ಹನೇಹಳ್ಳಿ ಮತ್ತು ನಾಡು ಮಾಸ್ಕೇರಿ ಪ್ರಮುಖರೆಲ್ಲ ಸೇರಿ ಗ್ರಾಮ ಪಂಚಾಯತ್ ಚುನಾವಣೆಯ ಬಗ್ಗೆ ಚರ್ಚಿಸಿದರು. ಹನೇಹಳ್ಳಿ ಮತ್ತು ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ಗೆ ಜೆಡಿಎಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಪ್ರದೀಪ್ ನಾಯ್ಕ ಅವರಿಗೆ ವಹಿಸಲಾಯಿತು. ಅಲ್ಲದೆ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಗೆಲ್ಲಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಮತ್ತು ಚುನಾವಣೆಯ ಜವಾಬ್ದಾರಿಯನ್ನು ಪ್ರದೀಪ್ ನಾಯ್ಕ ಅವರಿಗೆ ವಹಿಸಲಾಯಿತು. ಅವರ ನಿರ್ದೇಶನದಂತೆ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ಎಲ್ಲ ಕಾರ್ಯಕರ್ತರು ಪ್ರದೀಪ್ ನಾಯ್ಕ ಅವರಿಗೆ ಭರವಸೆ ನೀಡಿದರು. ತಾಲೂಕಾ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ಮಾತನಾಡಿ, ಪಕ್ಷ ಸೂಚಿಸಿದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ಮನೋಹರ್ ಗೌಡ, ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನಾಗರಾಜ್ ನಾಯ್ಕ್, ಪ್ರದೀಪ್ ನಾಯಕ್ ಬಂಕಿಕೋಡ್ಲ, ಪರಮೇಶ್ವರ್ ಗೌಡ, ಪೀಟರ್ ಫರ್ನಾಂಡಿಸ್, ವಾಮನಗೌಡ, ಸಂತೋಷ್ ನಾಯಕ್, ನಿವೃತ್ತ ಶಿಕ್ಷಕ ವೆಂಕಪ್ಪ ಗೌಡ, ನಾಗರಾಜ್ ತಾಂಡೆಲ್, ನಾಗೇಂದ್ರ ಪಡ್ತಿ, ಗಜಾನನ ಆಚಾರಿ, ನಾಗೇಶ್ ರಾಯ್ಕರ್, ಹಾಸನ್ ಸಾಬ್, ಹರ್ಷ ಗಾಂವ್ಕರ್, ರಾಜು ಗೌಡ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ. ಅಂಕೋಲಾ ತಾಲೂಕಿನ ಅಲಗೇರಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ನಮ್ಮ ಭೂಮಿಯನ್ನು ಕೊಡುವುದಿಲ್ಲ ಎಂದು ಜಾನಪದ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ಅವರು ಹೇಳಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆ ಚಾಲನೆ ನೀಡಲಾಗಿದೆ. ಈ ಪೈಕಿ ಸ್ಥಳೀಯ ನಿವಾಸಿಗಳ ಸುಮಾರು 5-6 ಎಕರೆ ಜಮೀನು ಇದಕ್ಕಾಗಿ ಸ್ವಾಧೀನಗೊಳ್ಳಲಿದೆ. ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳದೆ ಈಗಾಗಲೇ ಖಾಲಿ ಬಿದ್ದಿರುವ ಜಾಗಗಳನ್ನು ಸರ್ಕಾರ ಅಥವಾ ಜಿಲ್ಲಾಡಳಿತ ಸ್ವಾಧೀನಪಡಿಸಿಕೊಳ್ಳಬೇಕು, ನಮ್ಮ ಜಾಗಗಳನ್ನು ನಮಗೆ ಬಿಟ್ಟುಕೊಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಅಲಗೇರಿ ವಿಮಾನ ನಿಲ್ದಾಣ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿದ್ದ ಮಹೇಶ್ ಗೌಡ ಮಾತನಾಡಿ, ಸಮಿತಿಯ ಕೆಲವರು ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ, ತಮ್ಮ ಗಮನಕ್ಕೆ ಬರದ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅಲಗೇರಿಯಲ್ಲಿ ನಡೆಯುವ ಸಮಿತಿಯ ಸಭೆಯಲ್ಲಿ ನಮಗೆ ಯಾವುದೇ ವಿಷಯವನ್ನು ತಿಳಿಸಿರಲಿಲ್ಲ. ಆದರೆ 3 ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದಾಗಿ ಬರೆದುಕೊಂಡು ಬಂದು ಅಲ್ಲಿ 14 ಬೇಡಿಕೆಗಳನ್ನು ಇಟ್ಟು ಬೇಡಿಕೆ ಈಡೇರಿಸಿದರೆ ಭೂಮಿ ಕೊಡಲು ಸಿದ್ಧ ಎಂದಿದ್ದಾರೆ. ಸಮಿತಿಯ ಅಧ್ಯಕ್ಷರಾದ ಸುರೇಶ್ ನಾಯ್ಕ್ ಕೆಲ ನಿರ್ಣಯಗಳನ್ನು ಸಮಿತಿಯ ನಮ್ಮ ಯಾರ ಗಮನಕ್ಕೆ ತರದೆ ತಮಗಿಷ್ಟ ಬಂದಂತೆ ನಡೆದುಕೊಂಡಿದ್ದಾರೆ. ನಾವು ಭೂಮಿ ಕೊಡಲು ಸಿದ್ಧರಿಲ್ಲ ಎಂದಿದ್ದರು. ಜಿಲ್ಲಾಧಿಕಾರಿಗಳ ಬಳಿ ಬಂದು ಬೇಡಿಕೆ ಕೊಟ್ಟು ಹೋಗಿದ್ದಾರೆ. ನಮ್ಮನ್ನು ಬಳಸಿಕೊಂಡು ರಾಜಕೀಯ ಮಾಡಲು ಹೊರಟಿದ್ದು, ಇದಕ್ಕೆ ನಮ್ಮ ಬೆಂಬಲವಿಲ್ಲ. ಇದೇ ಕಾರಣಕ್ಕೆ ರಾಜೀನಾಮೆ ಸಮಿತಿಗೆ ಕೊಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ವಿಮಾನ ನಿಲ್ದಾಣದಿಂದ ಭೂಮಿ ಕಳೆದುಕೊಳ್ಳುವ ಭಾವಿಕೆರೆ, ಅಲಗೇರಿ, ಬೇಲೆಕೆರೆ ಗ್ರಾಮದಲ್ಲಿ ಆಗೇರ ಸಮುದಾಯದ 19 ಮನೆಗಳು ಹಾಗೂ 2 ಎಕರೆ ಭೂಮಿ ವಶಕ್ಕೆ ಪಡೆಯಲಾಗುತ್ತಿದೆ. ಅಲ್ಲದೆ ಹಾಲಕ್ಕಿ ಗೌಡ ಸಮುದಾಯದ ಕೆಲವರ ಮನೆ ಹಾಗೂ ಭೂಮಿಯನ್ನು ಸಹ ವಶಕ್ಕೆ ಪಡೆಯುತ್ತಿದ್ದಾರೆ. ನಾವೆಲ್ಲ ನಿರಾಶ್ರಿತರಾಗಿ ಬಂದು ಬದುಕು ಕಟ್ಟಿಕೊಂಡಿದ್ದು, ಇದೀಗ ವಿಮಾನ ನಿಲ್ದಾಣಕ್ಕಾಗಿ ಮತ್ತೆ ನಿರಾಶ್ರಿತರಾಗಬೇಕಾಗಿದೆ. ಆದ ಕಾರಣ ತಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡುವುದಿಲ್ಲ. ನಮ್ಮ ಸಮುದಾಯದ ಗುರುಗಳಾದ ಆದಿಚುಂಚನಗಿರಿ ಸ್ವಾಮೀಜಿಯವರ ಬಳಿ ತೆರಳಿ ನಮ್ಮ ಸಮಸ್ಯೆ ಹೇಳಿಕೊಂಡು ನಮ್ಮ ಪರ ಹೋರಾಟಕ್ಕೆ ಬೆಂಬಲ ಕೊಡುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಒಳ್ಳೆಯದೇ ನಾವು ಆಗಲ್ಲ ಹೇಳೋದಿಲ್ಲ, ಅದಕ್ಕೆ ಬೈರಾಗೂ ಇಲ್ಲ. ಅದನ್ನೇ ನಾನು ಮಾಡಬೇಕು. ನಾವು ಯುದ್ಧ ಭೂಮಿ ಏನಿತ್ತು ನಮ್ದು ಸಾಧಾರಣ ಒಂದು 2 ಎಕರೆ ಇದಾವೆ ಎಲ್ಲ ನಮ್ಮದು ಕುಟುಂಬನೇ. ಸುಪ್ರತಿ ನಮ್ಮದು 3-4 ಜನರು ಸೇರಿ ಅದೊಂದು 2 ಎಕರೆ ಆಗ್ಬೋದು. ಇವರು ಅಷ್ಟೇ ಒಂದು
ಊರಲ್ಲಿ ಬಂದು ಆ ಬೆಟ್ಟದಲ್ಲಿ ಒಂದು ಎಕರೆ 13 ಗುಂಟೆ ಮನೆ ಕುಣಿತ 20 ಗುಂಟೆ ಆ ಮನೆ ಜಾಗ ಕಾಣುತ್ತೆ 3.5 ಗುಂಟೆ ಅದನ್ನು ನಾವು ಎತ್ಕೊಳ್ಳೋದಿಲ್ಲ ನೆಲ್ಲೂರು ಚಕ್ಕಟ್ಟು ಮುಂದೆ ತರಿಸ್ಕೊಂಡು ಅದೇನು ಮಾಡಿಲ್ಲ ಮಾಡಿಲ್ಲ ಎಲ್ಲ ಕತೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ವಿದ್ಯುತ್ ಚಾಲಿತ ವಾಹನದಲ್ಲಿ ಹೊಸ ಕ್ರಾಂತಿ ಮೂಡಿಸುತ್ತಿರುವ ನಿಸರ್ಗ ಇ ಬೈಕ್. ಹೆಚ್ಚು ವೈಶಿಷ್ಟ್ಯತೆ, ಹೆಚ್ಚು ಮೈಲೇಜ್, ಅತ್ಯಾಕರ್ಷಕ ರೀತಿಯಲ್ಲಿ ಮೂಡಿ ಬಂದಿದೆ ಎಂಪಿಯರ್ ಕಂಪನಿಯ ಇ ಬೈಕ್. ನಿಮ್ಮ ಆಯ್ಕೆಯ ವಾಹನಕ್ಕೆ ತಕ್ಕಂತೆ ಸುಲಭ ಸಾಲ ಸೌಲಭ್ಯ, 3 ವರ್ಷ ಹಾಗೂ 5 ವರ್ಷದ ವಾರಂಟಿ ನೀಡಲಾಗುವುದು. ಈ ಕೊಡುಗೆ ಸೀಮಿತ ಅವಧಿಯವರೆಗೆ ಮಾತ್ರ. ನಮ್ಮ ಗ್ರಾಹಕರು ಖರೀದಿಸುವ ವಾಹನಕ್ಕೆ ಉತ್ತಮ ಸೇವೆ ನೀಡುವುದೇ ನಮ್ಮ ಗುರಿ. ಪೆಟ್ರೋಲ್ ವಾಹನಕ್ಕೆ ಹೇಳಿ ಬಾಯ್ ಬಾಯ್, ಎಂಪಿಯರ್ ವಾಹನಕ್ಕೆ ಹೇಳಿ ಹಾಯ್ ಹಾಯ್. ಜನಸ್ನೇಹಿ, ಪರಿಸರ ಸ್ನೇಹಿಯಾಗಿ ಗುರುತಿಸಿಕೊಳ್ಳುತ್ತಿರುವ ನಿಸರ್ಗ ಇ ಬೈಕ್ ಹಿಂದೆ ಖರೀದಿಸಿ. ಸ್ವಚ್ಛ ಸುಂದರ ನಮ್ಮ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಿ. ವಾಹನ ಖರೀದಿಸಲು ಸಂಪರ್ಕಿಸಿ. ಶಿರಾಲಿ 9448435073, ಭಟ್ಕಳ 8088426831, ಮುರುಡೇಶ್ವರ 9481785809, ಹೊನ್ನಾವರ 7019806683, ಕುಮಟಾ 9448575924, ಅಂಕೋಲಾ 9242182803, ಕಾರವಾರ 9980878513, ಮುಂಡಗೋಡ್ 9901991089. ಉತ್ತರ ಕನ್ನಡ ಜಿಲ್ಲೆಯ ಆಯ್ದ ತಾಲೂಕುಗಳಲ್ಲಿ ಸಬ್ ಡೀಲರ್ಸ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ರಮೇಶ್ ಗೌಡ 9448947710, ಗಣೇಶ್ ಗೌಡ 9738208539, ಮಹಾವಿಷ್ಣು ಕಾಂಪ್ಲೆಕ್ಸ್, ಗುಣವಂತೆ, ಹೊನ್ನಾವರ. ಹಿಂದೆ ಸಂಪರ್ಕಿಸಿ. ನಿಮ್ಮ ಸುಂದರ ಮನೆಯ ಚಂದದ ಶೃಂಗಾರಕ್ಕಾಗಿ ಹೋಮ್ ಡೆಕೋರ್. ಮನೆಯ ಅಂದ ಹೆಚ್ಚಿಸಲು ಬೇಕಾಗುವ ಟೈಲ್ಸ್ ಮತ್ತು ಗ್ರಾನೈಟ್ಗಳಿಗಾಗಿ ಹೋಮ್ ಡೆಕೋರ್. ವಾಲ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್, ಕಡಪ, ಸ್ಯಾನಿಟರಿ ವೇರ್ಗಳಿಗಾಗಿ ಸಂಪರ್ಕಿಸಿ ಹೋಮ್ ಡೆಕೋರ್. NH66 ಹಂದಿಗೋಡ್ ಬಸ್ ನಿಲ್ದಾಣದ ಹತ್ತಿರ, ಕುಮಟಾ. ಮೊಬೈಲ್ ನಂಬರ್ 9449102153. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, LED ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆಯ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್ ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಟ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651.
ಕ್ವಾಲಿಟಿ, ಕ್ರಿಯೇಟಿವಿಟಿ, ಟೆಕ್ನಾಲಜಿ, ಚಾಯ್ಸ್ ಇಸ್ ಯುವರ್ಸ್. ಸ್ವಾಗತ್ ಜುವೆಲರ್ಸ್. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್. ಸ್ವಾಗತ್ ಜುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ. ಸ್ವಾಗತ್ ಜುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಸಭೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೂಡ ಇದೆ. ಸಂಪರ್ಕಿಸಿ ಪ್ರಮೋದ್ ನಾಯ್ಕ್. ಮೊಬೈಲ್ ಸಂಖ್ಯೆ 9731631550 ಹಾಗೂ 8277229510. ಕುಮಟಾ ಪಟ್ಟಣದ ವೈಭವ ಹೋಟೆಲ್ ಹಾಲ್ನಲ್ಲಿ ಕಾಂಗ್ರೆಸ್ನ ಆರೋಗ್ಯ ಹಸ್ತ ಕಾರ್ಯಕ್ರಮ ನಡೆಯಿತು. ಕುಮಟಾ ಪಟ್ಟಣದ ವೈಭವ ಹೋಟೆಲ್ ಹಾಲ್ನಲ್ಲಿ ನಡೆದ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಮಾಜಿ ಲೋಕಸಭಾ ಸದಸ್ಯ ಧ್ರುವನಾರಾಯಣ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಚಪ್ಪಾಳೆ, ಜಾವಟೆ, ಕ್ಯಾಂಡಲ್ ಹಚ್ಚುವುದರಿಂದ ಕೊರೋನಾ ಓಡಿಸಲು ಸಾಧ್ಯವೇ? ವೈರಾಣು ವಿಶ್ವದ ಕೆಲವು ರಾಷ್ಟ್ರಗಳಲ್ಲಿ ವಿಪರೀತಗೊಂಡಾಗ ಕೆಲವು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ದೇಶಕ್ಕೆ ಕೊರೋನಾ ಲಗ್ಗೆಯಿಟ್ಟಾಗ ನಿಯಂತ್ರಿಸಲು ಮುಂದಾಗಿರುವುದೇ ವೈಫಲ್ಯತೆಗೆ ಕಾರಣ. ವಿಶ್ವದ ಕೆಲವು ರಾಷ್ಟ್ರಗಳು ಕೊರೋನಾ ಪರಿಸ್ಥಿತಿಯನ್ನು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸಿವೆ. ಹಾಗಾಗಿ ಆ ದೇಶಗಳ ಆರ್ಥಿಕ ಸ್ಥಿತಿ ಇನ್ನೂ ಉತ್ತಮವಾಗಿದೆ. ಆದರೆ ನಮ್ಮ ಸರ್ಕಾರದ ಆರ್ಥಿಕತೆ ಪಾತಾಳಕ್ಕೆ ಇಳಿಯುವಂತಾಗಿದೆ. ಜನರನ್ನ ಬೀದಿ ಪಾಲು ಮಾಡಿ ಮಾನವೀಯತೆಯನ್ನು ಮರೆತ ಸರ್ಕಾರ ಎಂದು ಅವರು ಆರೋಪಿಸಿದರು.
ಕೊರೋನಾ ನಿರ್ವಹಣೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ರೂಪಿಸಿ ಇದಕ್ಕೆ ಕಾಂಗ್ರೆಸ್ ಶಾಸಕರು, ಸಂಸದರು ಹಾಗೂ ಕಾರ್ಯಕರ್ತರು ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಸುಮಾರು 8.5 ಸಾವಿರ ಆರೋಗ್ಯ ಹಸ್ತ ಕಿಟ್ ಅನ್ನು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರೋಗ್ಯ ಕಾರ್ಯಕರ್ತೆಯರಿಗೆ ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದರಿಂದ ಅದನ್ನು ತಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿದೆ. ಹಾಗಾಗಿ ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ಕ್ರಿಯಾಶೀಲವಾಗಿ ನಡೆಸುತ್ತಿದ್ದೇವೆ. ಆರೋಗ್ಯ ಹಸ್ತ ಸಮಿತಿಯ ಸಂಚಾಲಕನಾಗಿರುವ ನಾನು ಈಗಾಗಲೇ 13 ಜಿಲ್ಲೆಗಳ ಪ್ರವಾಸ ಮುಗಿಸಿದ್ದೇನೆ. ಇನ್ನುಳಿದ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡು ಆರೋಗ್ಯ ಹಸ್ತ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ವಾರಿಯರ್ಸ್ ಹಾಗೂ ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ನಾವು ಪ್ರತಿ ಗ್ರಾಮ ಪಂಚಾಯತಿಗೂ ಇಬ್ಬರನ್ನ ಕಾಂಗ್ರೆಸ್ ಕಾರ್ಯಕರ್ತ ಕೊರೋನಾ ವಾರಿಯರ್ಸ್ ಸೇನಾನಿಗಳನ್ನ ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡಿ ಅವರಿಗೆ ತರಬೇತಿ ನೀಡಿ ಮತ್ತೆ ತರಬೇತಿ ಪಡೆದಂತಹ ಕೊರೋನಾ ವಾರಿಯರ್ಸ್ ಅವರು ಪ್ರತಿ ಮನೆಗೂ ಹೋಗಿ ತಪಾಸಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ರಾಜ್ಯದಲ್ಲಿ ಸುಮಾರು 6.5 ಕೋಟಿ ಜನಸಂಖ್ಯೆ ಇದೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ತಪಾಸಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಸುಮಾರು 6.5 ಸಾವಿರ ಗ್ರಾಮ ಪಂಚಾಯಿತಿಗಳಿದೆ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಎಲ್ಲವನ್ನೂ ಸೇರಿ ಸುಮಾರು 8.5 ಸಾವಿರ ಕಿಟ್ಗಳನ್ನು ನಾವು ಆರೋಗ್ಯ ಹಸ್ತ ಕಿಟ್ಗಳನ್ನು ನಾವು ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ವಿತರಣೆ ಮಾಡಿದ್ದೀವಿ. ನಾವು ಈಗಾಗಲೇ ಇಲ್ಲಿ ಈ ಜಿಲ್ಲೆಗೂ ಕೂಡ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ನಾವು ಆರೋಗ್ಯ ಹಸ್ತ ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 15 ಸಾವಿರ ಈ ಕೊರೋನಾ ವಾರಿಯರ್ಸ್ನ ನಾವು ಆಯ್ಕೆ ಮಾಡಿದ್ದೇವೆ. 15 ಸಾವಿರ ಕಾಂಗ್ರೆಸ್ ಕಾರ್ಯಕರ್ತ ಕೊರೋನಾ ವಾರಿಯರ್ಸ್ನ ಸೆಲೆಕ್ಟ್ ಮಾಡಿ ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದು. ಮತ್ತೆ ವಿಶೇಷವಾಗಿ ಅವರಿಗೆ ಅವರ ಸುರಕ್ಷತೆಗೆ, ಕೊರೋನಾ ವಾರಿಯರ್ಸ್ ಏನಿದ್ದಾರೆ ಅವರ ಸುರಕ್ಷತೆಗೆ ಪ್ರತಿಯೊಬ್ಬರ ಹೆಸರಿನಲ್ಲಿ 1 ಲಕ್ಷ ರೂಪಾಯಿ ಗ್ರೂಪ್ ಇನ್ಶೂರೆನ್ಸ್ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಾವು ಮಾಡಿಸಿದ್ದೇವೆ. ಕೋವಿಡ್ ಯಾಕೆಂದ್ರೆ ಕೊರೋನಾ ಬಹುಶಃ ನಾವೆಲ್ಲರೂ ಒಂಥರ ಒಂದು ಕೋವಿಡ್ ಇಂದ ಜರ್ಜರಿತರಾಗಿದ್ದೇವೆ ಅಂತ ಹೇಳಿದ್ದು ಕೂಡ ನಾವೆಲ್ಲರೂ ಒಪ್ಕೊಳ್ಳೇಬೇಕಾದಂತ ಪರಿಸ್ಥಿತಿ. ಬಹುಶಃ ಈ ಒಂದು ಕೋವಿಡ್ ಮಾರ್ಚ್ನಲ್ಲಿ ಸ್ಟಾರ್ಟ್ ಆದಂತ ಒಂದು ಕೊರೋನಾ ಕಾಯಿಲೆ, ಈ ಒಂದು ಕಾಯಿಲೆ ಬಂದಿದ್ದು ಕೂಡ ಒಂದು ಹೊರದೇಶದಲ್ಲಿ, ಈಗಾಗಲೇ ನಮ್ಮ ಅಧ್ಯಕ್ಷರು ದ್ವಾರಾಯಣ ಸರ್ ಅವರು ಹೇಳಿದ್ರು, ಹೊರದೇಶದ ಕಾಯಿಲೆ ಆದ್ರೂ ಕೂಡ ಇದನ್ನು ತಡೆಗಟ್ಟುವಲ್ಲಿ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಹಳಷ್ಟು ವಿಫಲ ಆಗಿದೆ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಹೊರಭಾಗದಿಂದ ಬಂದಂತ ಜನರಿಗೆಲ್ಲ ಈ ಕಡೆ, ಹೊರದೇಶದಿಂದ ಬಂದಂತ ಜನರಿಗೆಲ್ಲ ಈ ಕಡೆ ತಂದುಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತು. ಆ ನಂತರ ಏಕಾಏಕಿ ಲಾಕ್ಡೌನ್ ಕೂಡ ಮಾಡ್ತು. ಲಾಕ್ಡೌನ್ ನಿಂದ ಯಾರ್ಯಾರಿಗೆ ಕಷ್ಟ ಆಯಿತು, ಕಷ್ಟ ಆಗಿದೆ ಎನ್ನುವ ವಿಚಾರದಲ್ಲಿ ಕೂಡ ಸರ್ಕಾರ ಇವತ್ತುವರೆಗೂ ವಿಚಾರ ಮಾಡ್ತಾ ಇಲ್ಲ. ಯಾಕೆಂದ್ರೆ ಬಹಳಷ್ಟು ಜನ ಕೂಲಿ ಕಾರ್ಮಿಕರಿಗಿರ್ಬಹುದು, ನಿರುದ್ಯೋಗಿಗಳಿರ್ಬಹುದು, ದಿನನಿತ್ಯ ದುಡಿಯುವಂತ ಕೆಲಸಗಾರರಿಗಿರ್ಬಹುದು, ಬಹಳಷ್ಟು ಜನರಿಗೆ ಕಷ್ಟ ಆಗಿದೆ. ಆ ಜನರ ಕಷ್ಟ ಇವತ್ತು ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಿಲ್ಲ ಹೇಳೋದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಈ ಒಂದು ವಿಚಾರದಲ್ಲಿ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಹೊಂದ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಪ್ರಧಾನಿಗಳು 500 ರೂಪಾಯಿ ನಮ್ಮ ಮಹಿಳೆಯರಿಗೆ ಒಂದು ಹಣವನ್ನು ಕೊಡುವಂತ ಕೆಲಸ ಮಾಡ್ತು. ನಾನು ಆವಾಗಲೇ ಕೂಡ ಹೇಳಿದ್ದೆ, ಆ ಒಂದು ವಿಚಾರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ, ಯಾಕೆಂದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಅತಿ ಕನಿಷ್ಠ ಇದ್ದಂತ ಸಾಧಾರಣ ಬಡವರಿಗೆ ಕೂಡ ಒಂದು 2,000 ರೂಪಾಯಿ ಕಿಟ್ ಕೊಡುವಂತ ಕೆಲಸ ಮಾಡಿದ್ರೆ ಆ ಒಂದು 3 ತಿಂಗಳ ಜನರು ಸುರಳಿತವಾಗಿ ಸುಸೂತ್ರಿತವಾಗಿ ಇರುತ್ತಿದೆ ಅನ್ನುವಂಥ ವಿಚಾರ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಶಾಭಾವನೆಯಾಗಿತ್ತು. ಇವತ್ತು ಕೂಡ ಸರ್ಕಾರ ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಕೂಡ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಿಲ್ಲ ಹೇಳುವುದು ಕೂಡ ನಾವೆಲ್ಲರೂ ಒಪ್ಪಿಕೊಳ್ಳುವಂತಹ ವಿಷಯನೇ. ಆ ಒಂದು ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು, ಯಾಕೆಂದ್ರೆ ತಾವೆಲ್ಲ ಅಂದ್ರೆ ಟಿವಿ ಮಾಧ್ಯಮದಲ್ಲಿ ನೋಡಿರ್ಬಹುದು, ಬಹಳಷ್ಟು ಜನ ನಮ್ಮ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದಂತವರು ಕಾರ್ಮಿಕರು ಕೂಡ ಒಂದು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ನಿಲ್ದಾಣದಲ್ಲಿ ಇರ್ಬೋದು, ವಲಸೆ ಬಂದಂತವ್ರು ಕೂಡ ಅವರಿಗೆ ಊಟ ಇರಿ, ನೀರು ಕುಡಿಯುವಂತ ಒಂದು ಕೊಡುವಂತ ವಿಚಾರ ಕೂಡ ಸರ್ಕಾರ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಎಲ್ಲಾ ಗ್ರಾಮ ಪಂಚಾಯತ್ಗೆ ತಲಾ 2 ಆರೋಗ್ಯ ಕಿಟ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯೆ ಶ್ಯಾಮಲಾ ಭಂಡಾರಿ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಭಾಗವತ್, ವೀಕ್ಷಕರಾದ ವೆರೇನಿಕಾ, ಕೆಪಿಸಿಸಿ ಸಂಯೋಜಕರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಭೀಮಣ್ಣ ನಾಯ್ಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ್, ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಲ್ ನಾಯ್ಕ್, ಕಾಂಗ್ರೆಸ್ ಮುಖಂಡ ರವಿಕುಮಾರ್ ಶೆಟ್ಟಿ, ಹೊನ್ನಪ್ಪ ನಾಯಕ್, ನಾಗೇಶ್ ನಾಯ್ಕ್, ತಾಲೂಕು ಪಂಚಾಯತ್ ಸದಸ್ಯರು, ವಿವಿಧ ಬ್ಲಾಕ್ ಅಧ್ಯಕ್ಷರು, ಇತರೆ ಮುಖಂಡರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ.
ಕುಮಟಾ ಪಟ್ಟಣದಲ್ಲಿ ಕಿರಾಣಿ ವರ್ತಕರ ಸಂಘ ಸೆಪ್ಟೆಂಬರ್ 16ರಿಂದ ಒಂದು ವಾರದವರೆಗೆ ಕಿರಾಣಿ ಮಳಿಗೆಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ತೀರ್ಮಾನಿಸಿದ ಆದೇಶವನ್ನು ಮಂಗಳವಾರ ಎಸಿ ಅಜಿತ್ ಎಂಬುವರ ಮಾತಿನ ಮೇರೆಗೆ ಕಿರಾಣಿ ವರ್ತಕರು ಸ್ವಯಂ ಪ್ರೇರಿತ ಬಂಧನ ಹಿಂತೆಗೆದುಕೊಂಡಿದ್ದಾರೆ. ಈ ಕುರಿತು ಸಂಘದ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಉಪವಿಭಾಗಾಧಿಕಾರಿ ಎಂ ಅಜಿತ್ ಅವರು ಕಿರಾಣಿ ಅಂಗಡಿಗಳನ್ನು ಮುಚ್ಚದೆ ಎಂದಿನಂತೆ ವ್ಯಾಪಾರ ನಡೆಸಬೇಕು, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಎಂದು ತಿಳಿಸಿದ್ದಾರೆ. ಆದರೆ ಲಾಕ್ಡೌನ್ ತೆರವುಗೊಳಿಸಿದ ನಂತರ ಅಂಗಡಿಗಳನ್ನು ಮುಚ್ಚುವುದು ಅವೈಜ್ಞಾನಿಕವಾಗಿದೆ. ಈ ರೀತಿ ವಾರಗಳ ಕಾಲ ಅಂಗಡಿಗಳನ್ನು ಮುಚ್ಚಿ ಮತ್ತೆ 8ನೇ ದಿನದಂದು ಈ ಅಂಗಡಿಯನ್ನು ತೆರೆಯುವುದರಿಂದ ಯಾವುದೇ ಪರಿಣಾಮ ಆಗುವುದಿಲ್ಲ ಎಂದು ಎಸಿ ಅವರು ತಿಳಿಸಿದ್ದಾರೆ. ವ್ಯಾಪಾರಸ್ಥರು ಮಾಸ್ಕ್ ಹಾಗೂ ಗ್ಲೌಸ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ನಡೆಸಬೇಕು. ಗ್ರಾಹಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಬೇಕು. ಮಾಸ್ಕ್ ಧರಿಸಿದವರಿಗೆ ಸಾಮಗ್ರಿಗಳನ್ನು ನೀಡಬಾರದು. ಈ ಬಗ್ಗೆ ನಿಗಾ ಇಡಲು ಪುರಸಭೆಯವರಿಗೂ ಸೂಚನೆ ನೀಡುತ್ತೇನೆ ಎಂದು ಹೇಳಿದ್ದಾರೆ. ಕೆಲ ವ್ಯಾಪಾರಸ್ಥರಿಗೆ ಹಾಗೂ ಸಂಘದ ಅಧ್ಯಕ್ಷರಿಗೆ ಕೆಲ ದಿನಗಳ ಹಿಂದೆ ಕೊರೋನಾ ಸೋಂಕು ತಗುಲಿರುವುದರಿಂದ ವ್ಯಾಪಾರಸ್ಥರು ಸೋಮವಾರ ಸಭೆ ನಡೆಸಿ 1 ವಾರಗಳ ಕಾಲ ಅಂಗಡಿಗಳನ್ನು ಸ್ಥಗಿತಗೊಳಿಸುವುದರ ಬಗ್ಗೆ ನಿರ್ಣಯ ಕೈಗೊಂಡು ಅಧಿಕೃತ ಪ್ರಕಟಣೆ ನೀಡಿದ್ದರು. ಆದರೆ ಸಹಾಯಕ ಆಯುಕ್ತರು ಅವರನ್ನು ಸಂಧಾನಪಡಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಂದಿನಂತೆ ವ್ಯವಹಾರ ನಡೆಸಲು ಸೂಚನೆ ನೀಡಿದ್ದಾರೆ. ಅಲ್ಲದೆ 1 ವಾರಗಳ ಕಾಲ ಕಿರಾಣಿ ಅಂಗಡಿಗಳನ್ನು ಮುಚ್ಚಿ 8ನೆಯ ದಿನ ಅಂಗಡಿಗಳ ಬಾಗಿಲು ತೆರೆದರೆ ಕೊರೋನಾ ನಿಯಂತ್ರಣಕ್ಕೆ ಬರುತ್ತದೆಯೇ ಎಂದು ಕೆಲ ಅಂಗಡಿಕಾರರು ಪ್ರಶ್ನಿಸುತ್ತಿದ್ದರು. ಈ ಬಗ್ಗೆ ಅವರನ್ನು ಸಂಪರ್ಕಿಸಿದಾಗ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಈ ನಿರ್ಣಯ ಕೈಗೊಂಡಿದ್ದಾರೆ, ಅವರನ್ನೇ ಕೇಳಿ ಎಂಬ ಉತ್ತರ ನೀಡುತ್ತಿದ್ದರು. ಕೆಲ ವ್ಯಾಪಾರಸ್ಥರು ಸಂಘದ ನಿರ್ಣಯದ ಕುರಿತು ಅಪಸ್ವರ ತೆಗೆದಿದ್ದರು. ಕೆಲ ಚಿಲ್ಲರೆ ವ್ಯಾಪಾರಸ್ಥರು ತಮಗೆ ಆ ಆದೇಶ ಸಂಬಂಧಿಸಿಲ್ಲ, ನಾವು ಎಂದಿನಂತೆ ವ್ಯಾಪಾರ ನಡೆಸುತ್ತೇವೆ ಎಂದು ಹೇಳುತ್ತಿದ್ದರು. ಒಟ್ಟಾರೆ ಸಹಾಯಕ ಆಯುಕ್ತರ ಮಾತಿನ ಮೇರೆಗೆ ಕಿರಾಣಿ ವರ್ತಕರು ಸ್ವಯಂ ಪ್ರೇರಿತ ಬಂದ್ ಹಿಂತೆಗೆದುಕೊಂಡಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕುಮಟಾ ಶಾಖೆಯ ಸಿಬ್ಬಂದಿಯವರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಬ್ಯಾಂಕ್ ಸೀಲ್ ಡೌನ್ ಮಾಡಲಾಗಿದ್ದು 2 ದಿನಗಳ ಕಾಲ ಬ್ಯಾಂಕ್ ವ್ಯವಹಾರವನ್ನು ಸ್ಥಗಿತಗೊಳಿಸಲಾಗಿದೆ. ಕುಮಟಾ ತಾಲೂಕಿನಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಕುಮಟಾದಲ್ಲಿ ಈವರೆಗೆ ಸೋಂಕಿತರ ಸಂಖ್ಯೆ 761ಕ್ಕೆ ಏರಿಕೆಯಾಗಿದೆ. ಗರ್ಭಿಣಿ ಸೇರಿದಂತೆ 4 ಮೃತಪಟ್ಟಿದ್ದಾರೆ. 250 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದರೆ 480 ಸೋಂಕಿತರು ಗುಣಮುಖರಾಗಿದ್ದಾರೆ. ಈಗ ಎಸ್ಬಿಐ ಕುಮಟಾ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯವರಿಗೆ ಸೋಂಕು ದೃಢಪಟ್ಟಿದೆ. ಹಾಗಾಗಿ ಬ್ಯಾಂಕ್ ಅನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದ್ದು 2 ದಿನಗಳವರೆಗೆ ಬ್ಯಾಂಕ್ ವ್ಯವಹಾರಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದ 2 ದಿನಗಳ ಕಾಲ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ. ಅಲ್ಲದೆ 2 ದಿನಗಳ ಹಿಂದೆ ಎಸ್ಬಿಐ ಬ್ಯಾಂಕ್ಗೆ ಆಗಮಿಸಿದ ಗ್ರಾಹಕರು ಕೊರೋನಾ ಪರೀಕ್ಷೆ ನಡೆಸಿಕೊಳ್ಳಬೇಕು, ಇದರಿಂದ ಇತರರಿಗೆ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕು ಎಂದು ಬ್ಯಾಂಕ್ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕೆಂದು ತಾಲೂಕಾಡಳಿತ ತಿಳಿಸಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಜಿಲ್ಲೆಯಲ್ಲಿ ಮಂಗಳವಾರ 184 ಕೋವಿಡ್-19 ಪ್ರಕರಣಗಳು ವರದಿಯಾಗಿದ್ದು 170 ಮಂದಿ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಕಾರವಾರದಲ್ಲಿ 41, ಕುಮಟಾದಲ್ಲಿ 6, ಹೊನ್ನಾವರ ಭಟ್ಕಳದಲ್ಲಿ 16, ಶಿರಸಿಯಲ್ಲಿ 49, ಸಿದ್ದಾಪುರದಲ್ಲಿ 26, ಯಲ್ಲಾಪುರದಲ್ಲಿ 17, ಮುಂಡಗೋಡದಲ್ಲಿ 10, ಹಳಿಯಾಳದಲ್ಲಿ 2 ಹಾಗೂ ಜೋಯಿಡಾದಲ್ಲಿ ಓರ್ವನಿಗೆ ಸೋಂಕು ದೃಢಪಟ್ಟಿದೆ. ಇನ್ನು ಕಾರವಾರದಲ್ಲಿ 2, ಅಂಕೋಲಾದಲ್ಲಿ 11, ಕುಮಟಾದಲ್ಲಿ 37, ಹೊನ್ನಾವರದಲ್ಲಿ 3, ಭಟ್ಕಳದಲ್ಲಿ 36, ಶಿರಸಿಯಲ್ಲಿ 1, ಸಿದ್ದಾಪುರದಲ್ಲಿ 47, ಹಳಿಯಾಳದಲ್ಲಿ 19, ಮುಂಡಗೋಡದಲ್ಲಿ 9 ಹಾಗೂ ಜೋಯಿಡಾದಲ್ಲಿ 5 ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಈವರೆಗೆ ಜಿಲ್ಲೆಯಲ್ಲಿ 7,360 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದ್ದು 5,169 ಮಂದಿ ಗುಣಮುಖರಾಗಿದ್ದಾರೆ. 2,106 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಯ ಅಂಕೋಲಾ, ಹೊನ್ನಾವರದಲ್ಲಿ ತಲಾ 1 ಸಾವನ್ನಪ್ಪಿದ್ದು, ಈ ಮೂಲಕ ಸಾವಿನ ಸಂಖ್ಯೆ ಜಿಲ್ಲೆಯಲ್ಲಿ 85ಕ್ಕೆ ಏರಿಕೆಯಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕ್ಯಾನರಾ ಪ್ಲಸ್. ವಿದ್ಯುತ್ ಚಾಲಿತ ವಾಹನದಲ್ಲಿ ಹೊಸ ಕ್ರಾಂತಿ ಮೂಡಿಸುತ್ತಿರುವ ನಿಸರ್ಗ ಇ ಬೈಕ್. ಹೆಚ್ಚು ವೈಶಿಷ್ಟ್ಯತೆ, ಹೆಚ್ಚು ಮೈಲೇಜ್, ಅತ್ಯಾಕರ್ಷಕ ರೀತಿಯಲ್ಲಿ ಮೂಡಿ ಬಂದಿದೆ ಎಂಪಿಯರ್ ಕಂಪನಿಯ ಇ ಬೈಕ್. ನಿಮ್ಮ ಆಯ್ಕೆಯ ವಾಹನಕ್ಕೆ ತಕ್ಕಂತೆ ಸುಲಭ ಸಾಲ ಸೌಲಭ್ಯ, 3 ವರ್ಷ ಹಾಗೂ 5 ವರ್ಷದ ವಾರಂಟಿ ನೀಡಲಾಗುವುದು. ಈ ಕೊಡುಗೆ ಸೀಮಿತ ಅವಧಿಯವರೆಗೆ ಮಾತ್ರ. ನಮ್ಮ ಗ್ರಾಹಕರು ಖರೀದಿಸುವ ವಾಹನಕ್ಕೆ ಉತ್ತಮ ಸೇವೆ ನೀಡುವುದೇ ನಮ್ಮ ಗುರಿ. ಪೆಟ್ರೋಲ್ ವಾಹನಕ್ಕೆ ಹೇಳಿ ಬಾಯ್ ಬಾಯ್, ಎಂಪಿಯರ್ ವಾಹನಕ್ಕೆ ಹೇಳಿ ಹಾಯ್ ಹಾಯ್. ಜನಸ್ನೇಹಿ, ಪರಿಸರ ಸ್ನೇಹಿಯಾಗಿ ಗುರುತಿಸಿಕೊಳ್ಳುತ್ತಿರುವ ನಿಸರ್ಗ ಇ ಬೈಕ್ ಹಿಂದೆ ಖರೀದಿಸಿ. ಸ್ವಚ್ಛ ಸುಂದರ ನಮ್ಮ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಿ. ವಾಹನ ಖರೀದಿಸಲು ಸಂಪರ್ಕಿಸಿ. ಶಿರಾಲಿ 9448435073, ಭಟ್ಕಳ 8088426831, ಮುರುಡೇಶ್ವರ 9481785809, ಹೊನ್ನಾವರ 7019806683, ಕುಮಟಾ 9448575924, ಅಂಕೋಲಾ 9242182803, ಕಾರವಾರ 9980878513, ಮುಂಡಗೋಡ್ 9901991089. ಉತ್ತರ ಕನ್ನಡ ಜಿಲ್ಲೆಯ ಆಯ್ದ ತಾಲೂಕುಗಳಲ್ಲಿ ಸಬ್ ಡೀಲರ್ಸ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ರಮೇಶ್ ಗೌಡ 9448947710, ಗಣೇಶ್ ಗೌಡ 9738208539, ಮಹಾವಿಷ್ಣು ಕಾಂಪ್ಲೆಕ್ಸ್, ಗುಣವಂತೆ, ಹೊನ್ನಾವರ. ಹಿಂದೆ ಸಂಪರ್ಕಿಸಿ. ನಿಮ್ಮ ಸುಂದರ ಮನೆಯ ಚಂದದ ಶೃಂಗಾರಕ್ಕಾಗಿ ಹೋಮ್ ಡೆಕೋರ್.
ಮನೆಯ ಅಂದ ಹೆಚ್ಚಿಸಲು ಬೇಕಾಗುವ ಟೈಲ್ಸ್ ಮತ್ತು ಗ್ರಾನೈಟ್ಗಳಿಗಾಗಿ ಹೋಮ್ ಡೆಕೋರ್. ವಾಲ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್, ಕಡಪ, ಸ್ಯಾನಿಟರಿ ವೇರ್ಗಳಿಗಾಗಿ ಸಂಪರ್ಕಿಸಿ ಹೋಮ್ ಡೆಕೋರ್. NH66 ಅಂದಿಗೋನ್ ಬಸ್ ನಿಲ್ದಾಣದ ಹತ್ತಿರ ಕುಮಟಾ. ಮೊಬೈಲ್ ನಂಬರ್ 9449102153. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, LED ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆಯ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್, ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಟ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. 2019-20 ಸಾಲಿನ SSLC ಪರೀಕ್ಷೆಯಲ್ಲಿ 95% ಅಧಿಕ ಅಂಕ ಗಳಿಸಿದ ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ 90% ಹೆಚ್ಚಿನ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ವತಿಯಿಂದ ಈ ಹಿಂದಿನಿಂದಲೂ ಬಂದಂತಹ ಪದ್ಧತಿಯಂತೆ ಪ್ರತಿಭಾ ಪುರಸ್ಕಾರ ನೀಡಲು ಆಡಳಿತ ಮಂಡಳಿ ನಿರ್ಧರಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪ್ರತಿಭಾ ಪುರಸ್ಕಾರ ಅನ್ವಯಿಸಲಿದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿನ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ದೃಢೀಕೃತ ಅಂಕಪಟ್ಟಿ, ವಾಸ್ತವ್ಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ನ ದೃಢೀಕೃತ ಪ್ರತಿ ಮತ್ತು ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಅರ್ಜಿಯ ಮೇಲೆ ಅಂಟಿಸಿ ವಿದ್ಯಾರ್ಥಿಯ ಹೆಸರು, ಸಂಪೂರ್ಣ ವಿಳಾಸದ ಜೊತೆಗೆ ದೂರವಾಣಿ ಅಥವಾ ವಾಟ್ಸ್ಆಪ್ ಸಂಖ್ಯೆಯೊಂದಿಗಿನ ಸಮಗ್ರ ಮಾಹಿತಿಯನ್ನ ಸೆಪ್ಟೆಂಬರ್ 30ನೇ ತಾರೀಕಿನೊಳಗಾಗಿ ದೇವಸ್ಥಾನದ ಕಚೇರಿ ವಿಳಾಸಕ್ಕೆ ಕಳುಹಿಸತಕ್ಕದ್ದು. ಈ ಅರ್ಜಿಗಳನ್ನು ದೇವಸ್ಥಾನದ ನಿಯಮಾವಳಿಗಳಂತೆ ಪರಿಶೀಲಿಸಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಸೆಪ್ಟೆಂಬರ್ 30ರ ನಂತರ ಬಂದ ಅರ್ಜಿಗಳನ್ನು ಪುರಸ್ಕರಿಸಲಾಗುವುದಿಲ್ಲ. ಪ್ರತಿಭಾ ಪುರಸ್ಕಾರದ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಎಂದು ಅಧ್ಯಕ್ಷರು ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್. ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್.
ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ದೇಶ ಹಾಗೂ ವಿದೇಶಿಗಳ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ಹೊನ್ನಾವರ ತಾಲೂಕಿನ ಕೋಡಾಣಿಯಲ್ಲಿ ಮಳೆಗೆ ಗುಡ್ಡ ಕುಸಿದು ಮನೆ ಸಂಪೂರ್ಣ ನೆಲಸಮಗೊಂಡ ಘಟನೆ ನಡೆದಿದೆ. ಕೋಡಾಣಿಯ ವೆಂಕಟರಮಣ ನಾರಾಯಣ ಹೆಗಡೆ ಅವರಿಗೆ ಸೇರಿದ ಮನೆ ಶನಿವಾರ ತಡರಾತ್ರಿ ನೆಲಸಮಗೊಂಡಿದೆ. ಗುಡ್ಡದ ಮಣ್ಣು ಸಡಿಲಗೊಂಡು ಮನೆ ಕುಸಿದು ಬೀಳಲು ಕಾರಣ ಎನ್ನಲಾಗಿದೆ. ಸರಿಸುಮಾರು 6 ಲಕ್ಷ ರೂಪಾಯಿ ಹಾನಿಗೊಳಗಾಗಿರುವುದು ಅಂದಾಜಿಸಲಾಗಿದೆ. ಅದೃಷ್ಟವಶಾತ್ ಮನೆಯವರೆಲ್ಲರೂ ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಸಂಗ್ರಹಿಸಿದ್ದ ಅಡಿಕೆ ಮಣ್ಣಿನಲ್ಲಿ ಸಿಲುಕಿದೆ. ಮನೆಯಲ್ಲಿದ್ದ ಪೀಠೋಪಕರಣ, ಅಕ್ಕಿ, ಬೇಳೆಕಾಳುಗಳು ಸಂಪೂರ್ಣ ಹಾನಿಯಾಗಿದೆ. ಗುಡ್ಡದಲ್ಲಿ ಮಣ್ಣಿನ ಸಡಿಲಿಕೆಯಿಂದಾಗಿ ಮನೆ ಹಾನಿಯಾಗಿರುವ ಸಾಧ್ಯತೆ ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಕಂದಾಯ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಪಂಚಾಯಿತಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಯ ಗ್ರಾಮ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಮಹಿಳೆಯ ಜೊತೆ ಅನುಚಿತ ವರ್ತನೆಯ ಹಿನ್ನೆಲೆಯಲ್ಲಿ ಭದ್ರಾವತಿ ತಹಶೀಲ್ದಾರರನ್ನ ಅಮಾನತು ಮಾಡಲಾಗಿದೆ. ಮಹಿಳೆಯ ಜೊತೆ ಅನುಚಿತ ವರ್ತನೆ ಬಗ್ಗೆ ಭದ್ರಾವತಿ ಹಳೆನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ವಿಷಯ ತಿಳಿದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಅವರು ತಕ್ಷಣವೇ ಭದ್ರಾವತಿ ತಹಶೀಲ್ದಾರ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಭದ್ರಾವತಿ ತಹಶೀಲ್ದಾರರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶಿವಕುಮಾರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿತ್ತು. ತಹಶೀಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಹಿಳೆಯ ಕುಟುಂಬದವರು ಆಗ್ರಹಿಸಿದ್ದರು. ಹೀಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿದ್ದಾರೆ. ಮಹಿಳೆಗೆ ವೇತನ ಮಾಡಿಕೊಟ್ಟಿಲ್ಲ ಎಂದು ಕೇಳಲು ಹೋದ ಗ್ರಾಮ ಸಹಾಯಕಿಗೆ ಕ್ವಾರ್ಟರ್ಸ್ಗೆ ನೀನು ಒಬ್ಬಳೇ ಬರಬೇಕು, ಬಂದು ನನಗೆ ಸಂತೋಷಪಡಿಸಬೇಕು, ಕೆಲಸ ಮಾಡಿಕೊಡುವುದಾಗಿ ತಹಶೀಲ್ದಾರ್ ಹೇಳಿದರು. ಇದರಿಂದ ನನಗೆ ಮಾನಸಿಕವಾಗಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಮಹಿಳೆ ಆರೋಪಿಸಿದರು. ಅಂಕೋಲದ ಶಾಂತಿನಿಕೇತನ ಮುದ್ದು ಕೃಷ್ಣ ರಾಧೆ ಆನ್ಲೈನ್ ಫೋಟೋ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನು ಶಾಂತಿನಿಕೇತನ ಪ್ಲೇ ಸ್ಕೂಲ್ನ ನಡೆದ ಸರಳ ಸಮಾರಂಭದಲ್ಲಿ ವಿತರಿಸಲಾಯಿತು. ಪಿಎಸ್ಐ ಇಸಿ ಸಂಪತ್ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹುಮಾನ ವಿತರಿಸಿ ಮಾತನಾಡಿ, ಕೊರೋನಾದ ಈ ಸಮಯದಲ್ಲಿ ಮಕ್ಕಳಿಗೆ ಆನ್ಲೈನ್ ಮೂಲಕ ಸ್ಪರ್ಧೆ ಏರ್ಪಡಿಸಿ ಪಾಲಕರಿಗೆ ಹಾಗೂ ಮಕ್ಕಳಿಗೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ದು, ಜೊತೆಗೆ ಮುದ್ದು ಪುಟಾಣಿಗಳ ಜೀವನದ ಪ್ರಥಮ ಬಹುಮಾನ ಪಡೆಯುವಂತಾಗಿದೆ. ಇದು ಶಾಂತಿನಿಕೇತನ ಪ್ಲೇ ಸ್ಕೂಲ್ನವರ ಸಾಧನೆ ಎಂದರು. ಬೆಂಗಳೂರು ಮಾನ್ಯದ ಬಚ್ಪನ್ ಪ್ಲೇ ಸ್ಕೂಲ್ನ ಮುಖ್ಯಸ್ಥರು ಹಾಗೂ ಶಾಂತಿನಿಕೇತನ ಟ್ರಸ್ಟಿಗಳಾದ ಮಂಜುನಾಥ ಟಿ ನಾಯಕ್ ಮಾತನಾಡಿ, ಪ್ರತಿಯೊಬ್ಬ ಮಗುವಿನ ಪಾಲಕರು ಮತ್ತು ಅವರ ಕುಟುಂಬ ಮತ್ತು ಸ್ನೇಹಿತರ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಟ್ರಸ್ಟಿಗಳಾದ ದೀಪಾ ನಾಯಕ್ ಮತ್ತು ಶ್ವೇತಾ ನಾಯಕ್ ಉಪಸ್ಥಿತರಿದ್ದರು. ಪ್ರಥಮ ವಿಜೇತರಾದ ಆದಿಶ್ ಗಣೇಶ್ ನಾಯ್ಕ್, ತೃತೀಯ ವಿಜೇತರಾದ ಆರಾಧ್ಯ ಜಗದೀಶ್ ನಾಯ್ಕ್, ಅಂಕೋಲ ಹಾಗೂ ಟಾಪ್ 10 ವಿಜೇತರು ಕ್ಯೂಟ್ 15 ಮತ್ತು ಜಡ್ಜ್ ಚಾಯ್ಸ್ ಪ್ರಶಸ್ತಿ ಪಡೆದ ಎಲ್ಲ ಮುದ್ದು ಮಕ್ಕಳಿಗೂ ಬಹುಮಾನವನ್ನು ವಿತರಿಸಲಾಯಿತು. ಶಿಕ್ಷಕಿ ಶ್ರುತಿ ಪಡ್ನೇಕರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಶೀತಲ್ ನಾಯ್ಕ್, ಸಂಜೀವಿನಿ ಗಾಂವ್ಕರ್ ಮತ್ತು ಅಮೃತ ನಾಯ್ಕ್ ಉಪಸ್ಥಿತರಿದ್ದರು. ಕುಮಟಾ ಪಟ್ಟಣದ ಹವಿಕಾ ಸಭಾಭವನದಲ್ಲಿ ಶ್ರೀಕೃಷ್ಣ ಸಾರಥಿ ಎನ್ನುವ ಆನ್ಲೈನ್ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ಶ್ರೀಕೃಷ್ಣ ಸಂಧಾನಪುರ ಭಾಗದ ಕಥಾನಕವಾದ ಇದು ಕವಿ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ಬಳಸಿದ ಬಹಳ ಅಪರೂಪ ಪ್ರಸಂಗವಾಗಿದೆ. ದ್ವಾರಕಿಯ ಶ್ರೀಕೃಷ್ಣನ ಅರಮನೆಗೆ ಮುಂದೊದಗುವ ಮಹಾಭಾರತದ ಯುದ್ಧಕ್ಕೆ ಶ್ರೀಕೃಷ್ಣನ ಸಹಾಯವನ್ನು ಯಾಚಿಸಿ ಅರ್ಜುನ ಹಾಗೂ ದುರ್ಯೋಧನ ಇಬ್ಬರು ಆಗಮಿಸುವರು. ವಿಶ್ರಾಂತಿಯಿಂದ ಎದ್ದ ಕೃಷ್ಣ ಇಬ್ಬರ ಕುಶಲವನ್ನು ವಿಚಾರಿಸಿ ದುರ್ಯೋಧನಲ್ಲಿ ಮತ್ತು ಮಾತೆಗಿಡಿಯುವನು. ಪಾಂಡವರನ್ನ ಕಾಡೆಗಟ್ಟಿದ ವಿಷಯವನ್ನ ವಿಡಂಬನೆಯ ಮೂಲಕ ಕೃಷ್ಣನು ದುರ್ಯೋಧನನ ಕಾಲನೆಳೆಯುವನು. ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬಂದ ಇಬ್ಬರಿಗೂ ಕೃಷ್ಣನು ಯುದ್ಧ ನಿಶ್ಚಯದಿಂದ ಹಿಂದೆ ಸರಿಯುವಂತೆ ಬುದ್ಧಿ ಹೇಳುತ್ತಾನೆ. ನನಗೆ ಕೌರವರು ಪಾಂಡವರು ಎಂಬ ಭೇದವಿಲ್ಲ. ಚಂದ್ರವಂಶದ ಕೌರವ ಪಾಂಡವರು ಒಟ್ಟಾಗಿ ಇದ್ದರೆ ಆರ್ಯವ್ರತಕ್ಕೆ ಕ್ಷೇಮ ಎಂದು ಕೃಷ್ಣ ಯುದ್ಧ ತಪ್ಪಿಸಲು ಪ್ರಯತ್ನಿಸಿ ಯುದ್ಧದಿಂದಾಗುವ ಭೀಕರ ಪರಿಣಾಮವನ್ನು ವಿಶದವಾಗಿ ವಿವರಿಸಿದರು. ತೆಂಕುತಿಟ್ಟಿನ ಪ್ರಸಿದ್ಧ ಅರ್ಥಧಾರಿಗಳಾದ ಶುಂಡಂಬಳ ವಿಶ್ವೇಶ್ವರ ಭಟ್ಟ ಕೌರವನಾಗಿ, ವಾಸುದೇವರಂಗ ಭಟ್ಟ ಮಧುರ ಕೃಷ್ಣನಾಗಿ, ಬಲರಾಮನಾಗಿ, ರವಿರಾಜ ಭಟ್ಟ ಪೆನೆಯಾಲ, ಡಾಕ್ಟರ್ ಜಿ ಕೆ ಹೆಗಡೆ ಹರಿಕೇರ ಅರ್ಜುನನಾಗಿ ಪಾತ್ರದ ಮೂಲಕ ಮುಮ್ಮೇಳವನ್ನು ರಚಿಸಿದರು. ಈ ತಾಳಮದ್ದಲೆಯ ಭಾಗವತರಾಗಿ ಸರ್ವೇಶ್ವರ ಹೆಗಡೆ ಮೂರರು ಅವರು ನಮ್ಮೆಯ ಮತ ನಮ್ಮಣ್ಣನ ಮತ ಉಭಯ ಸಂಬಂಧವಿದು ಮುಂತಾದ ಪದ್ಯಗಳನ್ನು ತಮ್ಮ ಸುಮಧುರ ಕಂಠದ ಮೂಲಕ ಪ್ರೇಕ್ಷಕರ ಮನಸೂರೆಗೊಂಡರು. ಮೊದಲೆಯ ವಾದಕರಾಗಿ ಎನ್ ಜಿ ಹೆಗಡೆ ಯಲ್ಲಾಪುರ, ಚಂಡೆ ಶ್ರೀ ಗಣೇಶ ಗಾಂವ್ಕರ್ ಹಳವಳ್ಳಿ ಹಿಮ್ಮೇಳದಲ್ಲಿ ಇದ್ದರು. ಈ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮವನ್ನು ಆಸಕ್ತ ಸಾವಿರಾರು ಸಂಖ್ಯೆಯಲ್ಲಿ ಯಕ್ಷಪ್ರೇಮಿಗಳು ವೀಕ್ಷಣೆ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿದರು. ಸಂಘಟಕ ರವಿ ಭಟ್ಟತೆಪ್ಪ ಇತರರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದರು. ಬೆಂಗಳೂರಿನ ಮಾದಕ ದ್ರವ್ಯ ಪೂರೈಕೆ ಜಾಲದ ಬಗ್ಗೆ ತನಿಖೆ ನಡೆಸುತ್ತಿರುವ ಸಿಸಿಬಿ ಪೊಲೀಸರು ಆದಿತ್ಯ ಆಳ್ವ ನಿವಾಸ ಮೇಲೆ ದಾಳಿ ಮಾಡಿದ್ದಾರೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ನಲ್ಲಿ ಆದಿತ್ಯ ಆಳ್ವ 6ನೇ ಆರೋಪಿ. ಮಂಗಳವಾರ ಬೆಳಗ್ಗೆ ಸಿಸಿಬಿ ಇನ್ಸ್ಪೆಕ್ಟರ್ ಅಂಜುಮಾನ ನೇತೃತ್ವದ ಪೊಲೀಸರ ತಂಡ ಹೆಬ್ಬಾಳದಲ್ಲಿರುವ ಆದಿತ್ಯ ಆಳ್ವ ನಿವಾಸದ ಮೇಲೆ ದಾಳಿ ಮಾಡಿದೆ. ಪ್ರಕರಣದಲ್ಲಿ ಆರೋಪಿಯಾಗಿರುವ ಆದಿತ್ಯ ಆಳ್ವ ಸೆಪ್ಟೆಂಬರ್ 4ರಿಂದ ನಾಪತ್ತೆಯಾಗಿದ್ದಾರೆ. ಆದಿತ್ಯ ಆಳ್ವ ಮಾಜಿ ಸಚಿವ ಶಿವರಾಜ್ ಆಳ್ವ ಪುತ್ರ ಪಾರ್ಟಿಗಳಿಗೆ ರೆಸಾರ್ಟ್ಗಳನ್ನು ಬಾಡಿಗೆ ಕೊಡುತ್ತಿದ್ದರು ಎಂಬ ಮಾಹಿತಿ ಇದೆ. ನ್ಯಾಯಾಲಯದಲ್ಲಿ ಸರ್ಚ್ ವಾರೆಂಟ್ ಪಡೆದು ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಆದಿತ್ಯ ಆಳ್ವ ಹೌಸ್ ಆಫ್ ಲೈಫ್ ಎಂಬ ರೆಸಾರ್ಟ್ ಹೊಂದಿದ್ದಾರೆ. ಹೆಬ್ಬಾಳಕೆರೆಗೆ ಹೊಂದಿಕೊಂಡಂತೆ ಇರುವ 6 ಎಕರೆ ರೆಸಾರ್ಟ್ನಲ್ಲಿ ವೀಕೆಂಡ್ ಪಾರ್ಟಿಗಳು ನಡೆಯುತ್ತಿದ್ದವು. ಈ ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಕೆಯಾಗುತ್ತಿತ್ತು ಎಂದು ಆರೋಪಿಸಲಾಗಿದೆ ಎಂದು ಆರೋಪವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಮಾಜಿ ಲೋಕಸಭಾ ಸದಸ್ಯ ಧ್ರುವ ನಾರಾಯಣ ಅವರಿಂದ ಸುದ್ದಿಗೋಷ್ಠಿ. 7 ಬಾರಿ ಆಯ್ಕೆಯಾದ ಸಂಸದ ಅನಂತಕುಮಾರ್ ಹೆಗಡೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಶೂನ್ಯ, ಪ್ರಚೋದನಾಕಾರಿ ಹೇಳಿಕೆ ನೀಡುವುದನ್ನು ಬಿಟ್ಟರೆ ಕ್ಷೇತ್ರದ ಅಭಿವೃದ್ಧಿ ಮಾಡುವರಲ್ಲ ಎಂದು ಆರೋಪಿಸಿದರು. ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮುಗೌಡ ಅವರಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಅಂಕೋಲ ಅಲಗೇರಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ನಮ್ಮ ಭೂಮಿ ನೀಡುವುದಿಲ್ಲ ಎಂದು ತಿಳಿಸಿದ ಸುಕ್ರಿ ಬೊಮ್ಮುಗೌಡ, ನಮ್ಮ ಜಾಗವನ್ನ ನಮಗೆ ಬಿಟ್ಟು ಕೊಡುವಂತೆ ಮಾಡಿದ್ರು ಒತ್ತಾಯ. ಮಂಗಳವಾರ ಜಿಲ್ಲೆಯಲ್ಲಿ 184 ಕೋವಿಡ್-19 ಪ್ರಕರಣಗಳು ವರದಿ. 170 ಮಂದಿ ಗುಣಮುಖರಾಗಿ ಆಗಿದ್ದಾರೆ ಬಿಡುಗಡೆ. 2106 ಮಂದಿಗೆ ನಡೆಯುತ್ತಿದೆ ಚಿಕಿತ್ಸೆ. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.